ಸೊ ಬೆಂಗಳೂರಿನಲ್ಲಿ ಮತದಾನ ಮಾಡಲು ಬಂದಂಥ ಮಹಿಳೆಗೆ ಹೃದಯಾಘಾತ ಆಗಿರುವಂಥ ಒಂದು ಘಟನೆ ನಡೆಯಿತು. ಜೆಪಿ ನಗರದ 6ನೇ ಹಂತದ ಜಂಬೂಸವಾರಿ ದಿಣ್ಣೆ ಮತಗಟ್ಟೆ ಬಳಿ ಮಹಿಳೆಗೆ ಹೃದಯಾಘಾತ ಆಯಿತು. ಅದೃಷ್ಟ ನೋಡಿ ಹೇಗಿರುತ್ತೆ ಅಂತ ಕ್ಯೂನಲ್ಲಿದ್ದಂಥ ಮೂತ್ರಪಿಂಡ ತಜ್ಞ ಡಾಕ್ಟರ್ ಗಣೇಶ್ ಶ್ರೀನಿವಾಸ್ ಅವರು ಇಮ್ಮಿಡಿಯೇಟ್ ಆಗಿ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಟ್ಟರು. ಮತ್ತೆ ಅವರಿಗೆ ಪುನರುಜ್ಜೀವನ ಸಿಕ್ಕಂಗಾಯಿತು. ಅಲ್ಲಿ ಚಿಕಿತ್ಸೆ ಬಳಿಕ ಚೇತರಿಸಿಕೊಂಡ್ರು ಮಹಿಳೆ. ಆಮೇಲೆ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಎಂಥ ಅದೃಷ್ಟ ನೋಡಿ, ಕೆಲವರಿಗೆ ಆ ಸಂದರ್ಭದಲ್ಲಿ ಆ ರೀತಿಯಾಗಿ ಆದಾಗ ಯಾರೂ ಇರೋದಿಲ್ಲ. ಬಟ್ ಇಲ್ಲಿ ಮತದಾನ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಮತ್ತೆ ಮರುಜೀವವನ್ನು ಸಿಕ್ಕಿ ಕೊಡುವಂಥ ಕೆಲಸವನ್ನು ಅಲ್ಲಿರುವಂಥ ವೈದ್ಯರು ಮಾಡಿದ್ದಾರೆ. ಸಡನ್ ಆಗಿ ಅಲ್ಲಿ ಬೀಳ್ತಾರೆ. ಅವರು ನೀರು ಕುಡಿಯೋಕೆ ಹೋಗ್ತಾರಂತೆ ಸರತಿ ಸಾಲಲ್ಲಿ ನಿಂತಾಗ, ಆಮೇಲೆ ಬಿದ್ದೋಗ್ಬಿಡ್ತಾರೆ. ಉಳಿದಂಥ ಜನ ಎಲ್ಲ ಗಾಬರಿ ಆಗಿಬಿಡ್ತಾರೆ ಏನಾಯಿತು ಅಂತೇಳಿ. ಬಟ್ ಅಲ್ಲೇ ಇದ್ದಂಥ ಡಾಕ್ಟ್ರು ಒಬ್ಬರು ಹೋಗಿ ಅವರನ್ನು ಪ್ರಾಥಮಿಕವಾದಂಥ ಚಿಕಿತ್ಸೆ, ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಬಹುಜನರಿಗೆ ಪ್ರಾಥಮಿಕವಾಗಿ ಗೊತ್ತೇ ಇಲ್ಲ. ಏನು ಮಾಡಬೇಕು, ಹೇಗೆ ಪುಷ್ ಮಾಡಬೇಕು, ಅವ್ರಿಗೆ ವಾಪಸ್ ಮತ್ತೆ ಮರುಜೀವ ಬರೋ ರೀತಿಯಲ್ಲಿ ಏನು ಮಾಡಬೇಕು ಅಂತ ಹೇಳಿ ಕೆಲವು ವಿಚಾರಗಳಿದಾವೆ. ಅದನ್ನು ಪ್ರಾಥಮಿಕ ಚಿಕಿತ್ಸೆ ಅಂತ ಕರಿತೀವಿ. ಅದನ್ನು ತಿಳ್ಕೊಂಡ್ರೆ ಸಾಕು, ಎಲ್ಲರೂ ಕೂಡ ಹೃದಯಾಘಾತದಂಥ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಬಹುದು. ಬಟ್ ಅಲ್ಲಿ ವೈದ್ಯರೇ ಇದ್ದಿದ್ದರಿಂದ ಆ ಮಹಿಳೆಗೆ ಬಹಳ ಅನುಕೂಲ ಆಯಿತು, ಮರುಜೀವ ಸಿಕ್ತು. ಈಗ ಅವರಿಗೆ ಹುಷಾರಾಗಿದ್ದಾರೆ. ಆಸ್ಪತ್ರೆಗೂ ಕೂಡ ಅವರನ್ನು ದಾಖಲು ಮಾಡಲಾಗಿದೆ. ಇದು ಬೆಂಗಳೂರಿನಲ್ಲೇ ಆದಂಥ ಘಟನೆ. ಮತದಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನಡೆದೋಗ್ಬಿಟ್ಟಿದೆ. ಜೆಪಿ ನಗರದ ಜಂಬೂಸವಾರಿ ದಿಣ್ಣೆ ಮತಗಟ್ಟೆ ಬಳಿ ಆಗಿರುವಂಥ ಘಟನೆ ಇದು. ಡಾಕ್ಟರ್ ಗಣೇಶ್ ಅವರು ಪ್ರಾಥಮಿಕ ಚಿಕಿತ್ಸೆಯಿಂದಾಗಿ ಆ ಮಹಿಳೆ ಮರುಜೀವವನ್ನು ಪಡ್ಕೊಂಡಿದ್ದಾರೆ. ಇನ್ನು ಸಂತೋಷ್ ಹೆಗಡೆ ಅವರು ಮತದಾನವನ್ನು ಮಾಡೋಕ್ಕೆ ಆಗಮಿಸಿದ್ದಾರೆ. ಒಳ್ಳೆಯ ಹೆಸರನ್ನು ಲೋಕಾಯುಕ್ತದಲ್ಲಿ ಮಾಡಿಕೊಂಡಿರುವಂತಹ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಕೂಡ ಮತದಾನವನ್ನು ಮಾಡೋಕ್ಕೆ ಬಂದಿದ್ದಾರೆ. ಹಲವರು ಅವರವರ ಕ್ಷೇತ್ರಗಳಲ್ಲಿ ಯಾರೆಲ್ಲ ಹೆಸರು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಫೇಮಸ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಮತದಾನವನ್ನು ಫಸ್ಟ್ ನಾನು ಹೋಗಿ ಮಾಡಬೇಕು ಅಂತ ಹೇಳಿ ಬೆಳಗಿನ ಜಾವದಲ್ಲೇ ಬಂದು ಮತದಾನವನ್ನು ಮಾಡಿ ಹೋಗಿದ್ದಾರೆ. ಇನ್ನೂ ಕೆಲವರು ಅವರವ್ರ ಸಮಯಗಳಿರುತ್ತೆ, ಅದಕ್ಕೆ ತಕ್ಕಂಗೆ ಬಂದು ಹೋಗ್ತಾರೆ. ಬಟ್ ಆಲ್ಮೋಸ್ಟ್ ಆಲ್ 14 ಕ್ಷೇತ್ರಗಳಲ್ಲಿ ನೋಡುವಂಥವ್ರನ್ನ ಯಾರೆಲ್ಲ ಫೇಮಸ್ ಪರ್ಸ್ನಾಲಿಟೀಸ್ ಇದ್ದಾರೆ ಅವರೆಲ್ಲ ಬಂದು ವೋಟ್ ಮಾಡಿ ಹೋಗ್ತಾ ಇದ್ದಾರೆ. ಈಗ ಇನ್ನೂ ಹಲವರು ಬರುವಂಥ ಇದ್ದಾರೆ, ಅವರು ಕೂಡ ಬಂದು ವೋಟ್ ಮಾಡ್ತಾರೆ ಅವರವ್ರ ಟೈಮಿಗೆ ಅನುಕೂಲಕ್ಕೆ ತಕ್ಕಂತೆ. ಬಟ್ ಇಟ್ಸ್ ಅ ಗುಡ್ ನಂಬರ್. ಈಗ 14 ಕ್ಷೇತ್ರಗಳಲ್ಲಿ 22-23% ವೋಟಿಂಗ್ ಆಗಿದೆ. ಅದು ಇನ್ನೂ ಕೂಡ ಹೆಚ್ಚಾಗಲಿ ಅನ್ನುವಂಥ ಆಶಯ ನಮ್ಮದು. ಸೆಕೆಂಡ್ ಕ್ಲಾಸ್ ಪಾಸ್ ಆಗಕ್ಕೆ ಹೋಗ್ಬಿಡಿ, ಫಸ್ಟ್ ಕ್ಲಾಸಲ್ಲಿ ಪಾಸಾಗಿ ಯಾರನ್ನು ಪಾಸ್ ಮಾಡ್ತಿರೋ ಯಾರನ್ನು ಫೇಲ್ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಆದರೆ ನೀವು ಮಾತ್ರ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿ 60% ಮೇಲೆ ಹೋಗಲಿ ಅಷ್ಟೇ. ಅನಾರೋಗ್ಯದಿಂದ ಮಧ್ಯೆಯೂ ಕೂಡ ಮತವನ್ನು ವೃದ್ಧ ಚಲಾಯಿಸಿದ್ದಾರೆ. ಭಾಳ ಕಷ್ಟ ಆಯಿತು ಅವ್ರು ಹಾಗೆ ನೋಡಿದ್ರೆ. ಬಂದಿದ್ದಲ್ಲಿ ಆಕ್ಸಿಜನ್ ಹಾಕಿಕೊಂಡೇ ಮತಗಟ್ಟೆಗೆ ಮತದಾರ ಬಂದಿದ್ದಾರೆ. ಮತ್ತೊಂದು ಕಡೆಗೆ ಮತವನ್ನು ಚಲಾಯಿಸಿರೋದು 93 ವಯಸ್ಸಿನ ಅಜ್ಜಿ. ಪಾಪ ಕೈಯೆಲ್ಲ ನಡುಗ್ತಾ ಇದೆ, ಆದರೂ ಕೂಡ ಬಂದು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಆ ಕಾರ್ನಲ್ಲಿ ಬಂದಂತಹ ವ್ಯಕ್ತಿ ಮಾತ್ರ ಅದ್ಭುತ ರೀ. ಪಾಪ ಅವ್ರಿಗೆ ಕೂತ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತಲ್ಲಿ, ಆದರೂ ಕೂಡ ಅವರು ಇಳಿದು ಸ್ವಲ್ಪ ಸುಧಾರಿಸಿಕೊಂಡು ಆಕ್ಸಿಜನ್ ಸಮೇತವಾಗಿನೇ ಬ್ಯಾಗಲ್ಲಿ ನೋಡಿ ಅಲ್ಲಿ ಆಕ್ಸಿಜನ್ ಸಮೇತವಾಗಿನೇ ಬಂದು ಮತವನ್ನು ಚಲಾವಣೆ ಮಾಡಕ್ಕೆ ಬರ್ತಿದ್ದಾರೆ. ಇವ್ರಿಗಿಂತಲೂ ನಮ್ಮ ಯುವಕರು ಯುವತಿಯರು ಕಡೆ ಆಗ್ಬಿಟ್ರಾ? ನಿಜವಾಗ್ಲೂ ಹಂಗೆ ಅನಿಸ್ತಾ ಇದೆ ನಂಗೆ. ಶೇಮ್ ಫಾರ್ ಯಂಗ್ ವೋಟರ್ಸ್ ಅಂತ ಕಾಣಿಸುತ್ತೆ. ಯಾಕೆ ಅಂತಂದರೆ ಇಲ್ಲಿ ನೋಡಿ, ಇವರನ್ನು ನೋಡಿ, ಇವ್ರಿಗೆ ಇರುವಂಥ ಆ ಒಂದು ಮತದ ಮಹತ್ವ ಏನು ಅನ್ನೋದು ಇವರನ್ನು ನೋಡಿ ತಿಳ್ಕೊಳ್ಳಿ.